ಒಂದು ಕಡೆ ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದಾಗ ಅರಿವಿನ ಕೊರತೆ ಅಂತ ನಾನು ಹೇಳ್ತೀನಿ. ಜಾಗೃತಿ ಮೂಡಿಸುವಂಥದ್ದು ಪ್ರಯತ್ನ ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ. ಬರೀ ಸರ್ಕಾರದ ಮೇಲೆ ಹಾಕಕ್ಕಾಗುತ್ತಾ? ಸಂಘಟನೆಗಳು ಜೊತೆಗೆ ಮನೆ ಅಂತ ಬರುತ್ತೆ. ಈಗ ನಾವು ಮೂಲದಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸ ಮಾಡೋಣ. ಮೂಲದಿಂದ ಹುಡುಕುವಂಥ ಕೆಲಸ ಏನು ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಕೂಡ ಇಲ್ಲಿ ಇದ್ದೀವಪ್ಪ, ನಮಗೆ ಕನ್ನಡದ ಬಗ್ಗೆ ಯಾಕೆ ಇಷ್ಟೊಂದು ಪ್ರೀತಿ ಅಭಿಮಾನ ಅಂತ ಹೇಳಿದ್ರೆ ಮೂಲ ಕರೆಕ್ಟ್ ಆಗಿದೆ. ಕನ್ನಡ ಮಾಧ್ಯಮದಲ್ಲಿ ನಾವು ಓದಿದ್ದೀವಿ. ಈಗ ಎಷ್ಟೋ ಶಾಲೆಗಳು, ಖಾಸಗಿ ಶಾಲೆಗಳು ನಾವು ಕೂಡ ಕನ್ನಡ ಮಾಧ್ಯಮದಲ್ಲಿ ಪಾಠವನ್ನ ಮಾಡ್ತೀವಿ ಅಂತ ಲೈಸೆನ್ಸ್ ಅನ್ನ ತಗೋತಾರೆ. ಮಾಡೋದೆಲ್ಲವೂ ಕೂಡ ಇಂಗ್ಲಿಷ್ ಮಾಧ್ಯಮ. ಇದು ಗೊತ್ತಿದ್ದು ಸೈಲೆಂಟ್ ಆಗಿರ್ತಾರೆ ಸರ್ಕಾರ. ಇದ್ರ ಜೊತೆಗೆ ಮನೆಯಲ್ಲಿರುವಂಥ ವಾತಾವರಣ ಜೊತೆಗೆ ಸಂಘಟನೆಗಳ ಜವಾಬ್ದಾರಿ. ಈಗ ನೋಡಿ, ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಯಾರನ್ನ ಗೆಸ್ಟ್ಗಳಾಗಿ ಕರೀತಾರೆ? ಯಾರನ್ನ ಗೆಸ್ಟ್ಗಳಾಗಿ ಕರೀತಾರೆ ಅಂತ ಹೇಳಿದ್ರೆ ಸಿನಿಮಾ ನಟರನ್ನ ಕರೀತಾರೆ. ಯಾವ ಇತಿಹಾಸಕಾರರನ್ನ ನೀವು ಕರಿತೀರಿ? ಯಾವ ಲೇಖಕರನ್ನ ನೀವು ಕರೆದು ಭಾಷಣವನ್ನ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ. ಒಂದು ಸಣ್ಣ ಬ್ರೇಕ್ನ ತಗೊಂಡು ಮಾತಾಡ್ತೀನಿ. ವೀಕ್ಷಕರು ನೋಡಿ, ಕನ್ನಡವನ್ನ ಬಳಸಬೇಕು ಮತ್ತೆ ಕನ್ನಡ ಬಗ್ಗೆ ಅರಿವನ್ನ ಮೂಡಿಸಬೇಕು ಅಂತ ಹೇಳಿದ್ರೆ ಕನ್ನಡ ಅಂತ ಹೇಳಿದ್ರೆ ಕೇವಲ ಸಿನಿಮಾ ನಟರು ಮಾತ್ರನಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸಾಹಿತಿಗಳಿದ್ದಾರೆ, ಇತಿಹಾಸಕಾರರಿದ್ದಾರೆ. ಅವರಿಂದ ಪ್ರವಚನವನ್ನ ಮಾಡಿಸುವಂಥದ್ದು ಅಥವಾ ಭಾಷೆಗಳನ್ನ ಮಾಡಿಸುವ ನಿಟ್ಟಿನಲ್ಲಿ ಮಾಡಿದ ಆ ಪ್ರಯತ್ನವನ್ನ ಮಾಡಿದ್ರೆ ಕನ್ನಡದ ಬಗ್ಗೆ ಈಗ ಯುವ ಪೀಳಿಗೆ ಏನಿದೆ ಮತ್ತೆ ಮುಂದಿನ ಪೀಳಿಗೆ ಕೂಡ ಒಂದಿಷ್ಟು ಮಾಹಿತಿ ಹೋಗುತ್ತೆ, ಅಭಿಮಾನ ಬೆಳೆಯುತ್ತೆ.